ಜೀವನದಲ್ಲಿ ಏನೇನೋ ಬದಲಾಯಿತು, ಆದರೆ ದಿನ ನಿನ್ನ ಜೊತೆ ಮಾತಾಡೋದಂತೂ ಬದಲಾಗಲಿಲ್ಲ. ತಗಮ್ಮಗ ಕಾಫಿ. ಥ್ಯಾಂಕ್ಸ್ ಮಗ. ಹೇಗೆ ಬದಲಾಗಕ್ಕೆ ಸಾಧ್ಯ ಹೇಳು? ನಂದು ನಿಂದು ಅರೌಂಡ್ 10 ಇಯರ್ಸ್ ಫ್ರೆಂಡ್ಶಿಪ್. ಹೌದು ಅಲ್ವಾ, 10 ಇಯರ್ಸ್ ಮೇಲೆ ಆಯಿತು. ಎಷ್ಟು ಮೆಮೊರೀಸ್, ಎಷ್ಟು ಫನ್ ಆಗಿತ್ತಲ್ವಾ. 10 ಇಯರ್ಸ್ ಫ್ರೆಂಡ್ಶಿಪ್ ಅಂದರೆ ನಂಬಕ್ಕೆ ಆಗ್ತಿಲ್ಲ. ನಿಂಗೆ ನೆನಪಿದೆಯಾ, ನಾ ಫಸ್ಟ್ ಮೀಟ್ ಆಗಿತ್ತು ಒಬ್ರು ಕಂಡ್ರೆ ಒಬ್ರಿಗೆ ಆಗ್ತಾ ಇರಲಿಲ್ಲ. ಎಳ್ಳು ಬೇರೆ ಬೇರೆಗೆ ಹೆಂಗಿತ್ತು ಸ್ಕೂಲ್ ಲೈಫಲ್ಲಿ. ನಂದು ಯಾವುದೋ ಒಂದು ಮ್ಯಾಟ್ರಿಗೆ ನನಗೂ ನಿಂಗೂ ಜಗಳ ಬೇರೆ ಆಗಿತ್ತು. ಆ ಜಗಳದಿಂದ ಫ್ರೆಂಡ್ಶಿಪ್ಗೆ ಅದು ಹೆಂಗೆ ಟರ್ನ್ ಆಯಿತು ಗೊತ್ತಿರು. ಹೌದು, ಆ ಜಗಳದಿಂದ HM ಹೋಯ್ತು. ಪೇರೆಂಟ್ಸ್ನೂ ಕರೆಸಿದ್ರು, ವಾರ್ ಕೂಡ ಮಾಡಿದ್ರು. ಈ ಥರ ಆಡ್ಕೊಂಡು ಕಾಮಿಡಿ ಮಾಡ್ಕೊಂಡೆ 10 ಪಾಸ್. ಕಾಲೇಜ್ ಲೈಫಲ್ಲಿ ಅವರು ಸೀರಿಯಸ್ ಆಗಿ ಬರೋಣ ಅಂದರೆ ಕಾಲೇಜ್ ಲೈಫಲ್ಲೂ ಎಂಜಾಯು, ಪಾರ್ಟಿ, ಪಬ್ಬು ಅಂತಲೇ ಕಳೆದಾಯ್ತು. ನಿಂಗೆ ನೆನಪಿದೆಯಾ, ಫಸ್ಟ್ ಟೈಮ್ ನಾವು ಕಾಲೇಜಿಗೆ ಬೈಕಲ್ಲಿ ಹೋದಾಗ ನಾನು ನಿನಗೆ ಹೆಲ್ಮೆಟ್ ಹಾಕು ಅಂತಂದಿದ್ದು, ನೀನು ಹಾಕಲ್ಲಂತ ಜಗಳ ಮಾಡಿ. ಹೇಗೆ ಮರೆಯೋಕ್ಕಾಗುತ್ತೆ ಆ ದಿನಗಳು? ನಾನು ಬೈಕ್ ಓಡಿಸೋವಾಗ ಹೆಲ್ಮೆಟ್ ಹಾಕ್ತಿರ್ಲಿಲ್ಲ, ನೀನು ನನ್ನ ಜೊತೆ ಜಗಳ ಮಾಡದೆ ಬಿಡ್ತಿರ್ಲಿಲ್ಲ. ಹ್ಞೂನಪ್ಪ, ನೀನು ಮಾಡ್ತಿದ್ದಕ್ಕೆ ನಾನು ಜಗಳ ಮಾಡ್ತಿದ್ದೆ. ಹ್ಞೂ ಮಗ, ನಿಮ್ಮ ಮಾತು ಕೇಳಬೇಕಿತ್ತು. ಕೇಳಿದ್ರೆ ಹೀಗೆ ಆಗ್ತಿರ್ಲಿಲ್ಲ. ನೀನು ಇಲ್ಲದೆ 1 ವರ್ಷ 10 ಜನ ಹತ್ರ ನಿನ್ನ ಬಗ್ಗೆ ಕೇಳಿದೆ. ಕೆಲವೊಬ್ಬರು ನಕ್ಕು ಸುಮ್ಮನಾದ್ರು, ಇನ್ನು ಕೆಲವೊಬ್ಬರು ಏನೇನೋ ಹೇಳಿದ್ರು, ಇನ್ನು ಕೆಲವೊಬ್ರು ಅಂತೂ ನನ್ನ ತಲೆನೇ ಸರಿಯಿಲ್ಲ ಅಂತ ಅಂದ್ಕೊಂಡೆ. ನೀನು ನನ್ನ ಜೊತೆ ಇರಲಿಲ್ಲ, ಆದರೆ ನಿನ್ನ ನೆನಪು ಯಾವಾಗಲೂ ನನ್ನ ಜೊತೆನೇ ಇತ್ತು. ನಿನ್ನೆಲ್ಲ ನೆನಪಲ್ಲೂ ನಾನು ಇರ್ತೀನಿ ಮಗ. ನೀನು ಹೇಳೋ ಪ್ರತಿಯೊಂದು ಕಥೆಲೂ ನಾನು ಇರ್ತೀನಿ. ಯಾಕಂದರೆ ನಮ್ಮ ಸ್ನೇಹ ಅಂಥದ್ದು. ಹೌದು, ನಿನ್ನ ಬಿಟ್ಟರೆ ನನ್ನ ಜೀವನದಲ್ಲಿ ನಿನ್ನಂಥ ಸ್ನೇಹಿತ ಸಿಗಲಿಲ್ಲ, ಸಿಗೋದು ಇಲ್ಲ. ಯು ಆರ್ ಒನ್ ಆ್ಯಂಡ್ ಓನ್ಲಿ ಫ್ರೆಂಡ್, ಮೈ ಬೆಸ್ಟ್ ಫ್ರೆಂಡ್.